ಪರಿಸರದ ವೈಪರೀತ್ಯಗಳಿಂದ ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ ಮತ್ತು ಅನೇಕ ಕಡೆ ಭೂಕಂಪಗಳು ಆಗ್ತಕ್ಕಂಥದನ್ನ ನೋಡ್ತಾ ಇದ್ದೀವಿ. ಆದರೆ ವೈಜ್ಞಾನಿಕವಾಗಿ ಪರಿಸರ ಸಮತೋಲನ ಕಾಪಾಡಬೇಕು ಅನ್ನೋದಿದ್ರೆ ಇರುವ ಭೂಭಾಗದಲ್ಲಿ ಕನಿಷ್ಠ 33% ಹಸಿರೀಕರಣ ಅರ್ಥಾತ್ ಅರಣ್ಯೀಕರಣ ಇರಬೇಕು ಅನ್ನುವಂಥದ್ದು ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಆದರೆ ನಮ್ಮ ರಾಜ್ಯದಲ್ಲಿ 1,35,00,000 ಹೆಕ್ಟೇರ್ ಪ್ರದೇಶ ಇದೆ ಅಂತೇಳಿ ಹೇಳ್ತಾರೆ. ಅದರಲ್ಲಿ 33% ಬದಲು ಈಗ ಸರ್ಕಾರದ ಲೆಕ್ಕಪತ್ರಗಳ ಪ್ರಕಾರ, ಮಾಹಿತಿ ಪ್ರಕಾರ ಸುಮಾರು 19% ಇದೆ. ಸೊ ಇನ್ ರಿಯಾಲಿಟಿ 17% ಇದೆ ಅಂತಲೂ ಸಹ ಕೆಲವರು ಹೇಳ್ತಾರೆ. ಸೊ ಆ ಕಾರಣದಿಂದ ಪರಿಸರವನ್ನ ಉಳಿಸಬೇಕು ಅಂತೇಳಿ ಇದೇ ಭಾಗದಲ್ಲಿ ನಾವು 2016ರಿಂದ ಸುಮಾರು 12.5 ಎಕರೆ ಪ್ರದೇಶದಲ್ಲಿ ಸ್ವಾಭಿಮಾನ್ ಪಾರ್ಕ್ ಅಂತೇಳಿ ಮಾಡಿದ್ದೇವೆ. ಆ ಸ್ವಾಭಿಮಾನ್ ಪಾರ್ಕ್ ಇವತ್ತು ಸುಮಾರು ಪ್ರತಿನಿತ್ಯ 10,000 ಜನ ಬೆಳಿಗ್ಗೆ ಸಂಜೆ ವಾಕ್ ಮಾಡ್ತಾರೆ. ಹಾಗಾಗಿ ಈ ಭಾಗದಲ್ಲಿರುವಂತ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇರಬಹುದು, ಆಸುಪಾಸಿನಲ್ಲಿರುವಂತ ಸುಮಾರು 11 ಕೆರೆಗಳಿದ್ದಾವೆ, 32 ಉದ್ಯಾನವನಗಳಿದ್ದಾವೆ, ಸ್ಮಶಾನಗಳಿದ್ದಾವೆ, ಶಾಲಾ ಕಾಲೇಜುಗಳಲ್ಲಿ ಆವರಣಗಳಿದ್ದಾವೆ. ಇಲ್ಲಿ ಗಿಡಗಳನ್ನ ನೆಡಬೇಕು ಅನ್ನೋದನ್ನ ಗುರಿಯಾಗಿಟ್ಟುಕೊಂಡು, ಹಾಗೆ ಪೊಲೀಸ್ ಇಲಾಖೆಯ ಕೆಲವು ಜಾಗಗಳು ಇದ್ದಾವೆ. ಈ ಭಾಗಗಳಲ್ಲಿ ನಾವು ಗಿಡ ನೆಟ್ಟು ಅದರ ಪಾಲನೆ ಪೋಷಣೆ ಮಾಡಿ ಈ ಭಾಗದಲ್ಲಿ ಉತ್ತಮ ಪರಿಸರವನ್ನ ರೂಪಿಸುವಂಥದ್ದು, ಜನರಿಗೆ ಒಳ್ಳೆಯ ಆಮ್ಲಜನಕವನ್ನ ಸಿಗುವಂತ ರೀತಿಯಲ್ಲಿ ಮಾಡ್ತಕ್ಕಂಥ ಅದಕ್ಕೆ ನಾವು ಈ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈ ಪ್ರಯತ್ನಕ್ಕೆ ಸರ್ಕಾರದ ಅನೇಕ ಇಲಾಖೆಗಳು, BBMP ಇರಬಹುದು, ಶಿಕ್ಷಣ ಇಲಾಖೆ ಇರ್ಬೋದು, ಆಮೇಲೆ ಪೊಲೀಸ್ ಇಲಾಖೆ ಇರ್ಬೋದು, ಸೊ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಸೊ ಹಾಗೆ ಅರಣ್ಯ ಇಲಾಖೆಯವರು ಇರ್ಬೋದು, BMTC ಮೆಟ್ರೋನವರು ಇರ್ಬೋದು, ಇವರೆಲ್ಲೂ ಸಹ ಸಹಾಯ ಹಸ್ತವನ್ನ ನೀಡಿದ್ದಾರೆ. ಅದರ ಜೊತೆಗೆ ಶಾಲಾ ಕಾಲೇಜಿನವರು ಮಾಡಿದ್ದಾರೆ ಮತ್ತು ಅನೇಕರು ಪಕ್ಷಾತೀತವಾಗಿ, ಕೆಲವರು ಅವರೊಬ್ರು ಇವರೊಬ್ರು ರಾಜಕಾರಣ ಮಾಡಿರೋದು ಬಿಟ್ಟರೆ ಬಹುತೇಕರು ಈ ಕಾರ್ಯಕ್ರಮ ಜನಪರವಾಗಿದೆ ಅಂತ ಹೇಳಿ ಸಹಕಾರ ನೀಡ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ಅಭಿವೃದ್ಧಿ ಆಗಬೇಕಾದ್ರೆ ಮೊದಲು ಪರಿಸರವನ್ನ ಕಾಪಾಡಬೇಕು. ಉತ್ತಮವಾದಂತ ಪರಿಸರ ಇದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಬಹುಶಃ ಈ ದಿಕ್ಕಿನಲ್ಲಿ ಸರ್ಕಾರದ ಗಮನ ಸೆಳೀತಕ್ಕಂತ ದೃಷ್ಟಿಯಿಂದ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಅವರಿಗೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ತಾನೇ ಮುಖ್ಯಮಂತ್ರಿಗಳು ಫೋನಲ್ಲೂ ಸಹ ಮಾತನಾಡು, ಗೃಹ ಸಚಿವರು ಬಂದೋಗಿದ್ದಾರೆ, ಅರಣ್ಯ ಸಚಿವರು ಬಂದೋಗಿದ್ದಾರೆ, BBMPಯ ಕಮಿಷನರ್ ಬಂದೋಗಿದ್ದಾರೆ, ಇನ್ನಿತರ ಮುಖಂಡರುಗಳು ಬಂದಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಸಾವಿರಾರು ಜನ ಇವತ್ತು ಸೇರಿ ಈ ಒಂದು ಗಿಡ ನೆಡುವುದಕ್ಕೆ ಸಂಕಲ್ಪ ಮಾಡಿದ್ದಾರೆ. ಈ ಗಿಡ ನೆಡೋದ್ರ ಮೂಲಕ ಒಳ್ಳೆಯ ಪರಿಸರವನ್ನ ಕಾಪಾಡ್ತಕ್ಕಂಥ ಅದಕ್ಕೆ ಈ ಭಾಗದ ಜನರು ಅಷ್ಟೇ ಅಲ್ಲ, ನಗರದ ಜನರು ಸಹ ಇದರಲ್ಲಿ ಈ ಒಂದು ಆಂದೋಲನದಲ್ಲಿ ಭಾಗಿಯಾಗಬೇಕು, ತನ್ನ ಮೂಲಕ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೇವೆ. ಬಹುಶಃ ಈ ಕಾರ್ಯಕ್ರಮ ಜನೋಪಯೋಗಿ ಆಗಲಿ ಅಂತ ಹೇಳಿ ಭಾವಿಸ್ತೇವೆ.